ಎಲ್ಲದಕ್ಕೂ ಶಾರ್ಪು, ಎಲ್ಲದಕ್ಕೂ ರ್ಯಾಂಕ್ ತಗೊಂತಿತ್ತು. ಆಮೇಲೆ ಮಧ್ಯಾಹ್ನ ನಾನೇ ಸ್ಕೂಲಿಂದ ಕರ್ಕೊಂಬಂದೆ. ಅಪ್ಪ ಏನೋ ಒಂದು ಹೇಳ ನಮ್ಮ ಫ್ರೆಂಡ್ ಹಿಂಗಂದ್ರು ಹಂಗಂದ್ರು ಅಂತ ಬತ್ತು ಮನೆಗೆ ಬಂದು ಕರ್ಕೊಂಬಂದೆ. ಆಮೇಲೆ ಸ್ಕೂಲ್ ಬಟ್ಟೆ ನಾನೇ ಚೇಂಜ್ ಮಾಡಿ ಆಟಾಡಮ್ಮ ಅಂತ ಬಿಟ್ಟಿದ್ದೆ. ಅಷ್ಟೊತ್ತು ನೋಡಿದ್ರೆ ಹಿಂಗಾಗೋಯ್ತು ಸರ್. ಹೌದು ಸರ್, ನಾನು ಬೆಳಗ್ಗೆಯಿಂದ ಯಾವ್ದೋ ಒಂದು ಇದ್ರಲ್ಲಿ ಓದ್ದೆ, ಅದು ನ್ಯೂಸಲ್ಲಿ ಎಲ್ಲ ಹಿಂಗೆಲ್ಲ ಸ್ಕೂಲ್ ಮಕ್ಳು ಬೇಜವಾಬ್ದಾರ ಓಡಿಸ್ತಾರೆ ಅಂತ ನಾನು ಬೆಳಿಗ್ಗೆಯಿಂದ ಓದ್ದೆ. ಆದ್ರೆ ಓದಿ ನಾನು ಹಿಂಗ ಆದ್ಮೇಲೆ ಗೊತ್ತಾಯ್ತು ಇಲ್ಲ ನಾನು ಇಲ್ಲ ಮನೇಲಿ ಮಲ್ಕೊಂಡಿದ್ದೆ. ಒಬ್ರು ಡ್ರೈವರ್ ಇಲ್ಲ ಅಷ್ಟೇ ಅನ್ಸುತ್ತೆ. ನಾವು RTO ಆಫೀಸ್ ವರ್ಕ್ ಹೋಗ್ತೀವಿ. ನಾವ್ ಅಲ್ಲಿ ನೋಡ್ದು ನಾವು ಅದ್ರಲ್ಲಿ ನಾವು ಗೊತ್ತಿಲ್ಲ. ಚಾಲಕ ನಾವು ಸ್ಪಾಟ್ಗೆ ಹೋದಾಗ ಅಲ್ಲಿ ಇರ್ಲಿಲ್ಲ ಟೈಮ್. ಹೌದು, ಖಂಡಿತ ತಗೊಬೇಕು ಸರ್. ಕ್ಯಾಮ್ರಾ ಇದೆ, ಕ್ಯಾಮ್ರಾ ನೋಡ್ತೀವಿ. ಅವನು ಮುಂಚೆ ಬಂದಿ ಡ್ರೈವರು ಮನೆ ಹತ್ರ ಕರ್ಕೊಂಬಂದು ಬಾಕ್ಲವರೆಗೂ ಬಿಡೋನು. ಇವಾಗ ಇವನು ಹೊಸಬ್ಬ ಯಾರೋ ಡ್ರೈವರ್ ಅಂತೆ. ಹೊಸಬ್ಬ ಡ್ರೈವರು ನಿಲ್ಸ್ಬಿಟ್ಟು ಅರ್ಜೆಂಟ್ ರಿವರ್ಸ್ ಹೊಡೆದಿ ಹಂಗೆ ಏನೋ ಆಯ್ತು ಅಂತ. ಹೌದು, ಕ್ಯಾಮ್ರಾ ಇದೆ, ಅದ್ರಲ್ಲಿ ಗೊತ್ತಾಗುತ್ತೆ ಸರ್ ಅದು. ಹಾ ಸರ್, ಹೌದು 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 ಸರ್, ಹೌದು ಹೌದು ಹೌದು. ಇದು ಒಂದ್ ಹುಡುಗಿ ಕಿಡ್ಜು, ದೊಡ್ಡ ಹುಡುಗಿ. ಎರಡನೇ ಹುಡುಗಿ ಚಿಕ್ಕದು ಗುರು ಆಚಾರ್ಯ ಗುರುಪರಪರ ಕಿಡ್ಜು ಸರ್. ಕಿಡ್ಜು ಎಲ್ಲ ದಾಸರ ಯಾವ್ದು ಸುಭಾಷ್ ನಗರ. ಒಂದೇ ಸೆಕೆಂಡ್ ನಾನು ಜಾಸ್ತಿ ಇಲ್ಲ ಕಿಶೋರ್ ಅಂತ ಬಂದಿದ್ದೀನಿ. ನನ್ ಮಗ್ಳು ಏನ್ ಹೇಳಿ, ನನ್ ಮಗ್ಳು ಇಲ್ಲ, ನಾನು ಏನ್ ಹೇಳಿ. ಸ್ಕೂಲ್ ವ್ಯಾನ್ ಬಂದಿತ್ತು, ನನ್ಗೆ ಆ ಕಡೆ ಆ ಸೈಡ್ ಇತ್ತು ಗಾಡಿ. ಒಂದು ಸೆಕೆಂಡ್ಗೆ ದೊಡ್ಡ ಮಗ್ಳಿಗೆ ಕರ್ಕೊಂಡ್ ಬರ್ತಾ ಇದೆ, ಚಿಕ್ಕ ಮಗ್ಳು ಎಲ್ಲಿ ಅಂತ ಹೇಳ್ತಾ ಇದ್ದೀನಿ. ಅವ್ನು ರಿವರ್ಸ್ ತಗೊಂಡ್ಬಿಟ್ಟ. ತಲೆ ಮೇಲೆ ಇಷ್ಟೇ ಹತ್ತಿರೋದು ಅಷ್ಟೇ. ಒಂದ್ ಸೆಕೆಂಡ್ ಅಲ್ಲಿ ನನ್ನ ಮಗಳದ್ದು ಜೀವ ಹೋಯ್ತಣ್ಣ. ನಾನು ಏನ್ ಮಾಡ್ಲಿ, ನಾನು ಹೆಂಗೆ ಇರ್ಲಿ ಅಣ್ಣ. ಅಮ್ಮ, ನಾನು ಹೆಂಗೆ ಇರಲಿ. ನನ್ನ ಮಗಳು ಬಿಟ್ಟು ಒಂದು ನಿಮಿಷ ನಾನು ಇರ್ತಾ ಇರ್ಲಿಲ್ಲ. ನಾನು ಹೆಂಗೆ ಬದುಕಲಿ ಅಮ್ಮ. ಅಮ್ಮ